ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ಭಗವಂತನ ನುಡಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಭಗವಂತ ಹೇಳ್ತಾನೆ, ಜಗತ್ತಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವುದಾದ್ರೂ ಒಂದು ರೀತಿಯ ನಿರ್ಬಲತೆ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಒಂದು ವೀಕ್ನೆಸ್ ಅಂತ ಹೇಳ್ತೀವಲ್ವ, ಅಂಥದ್ದು ನಿರ್ಬಲತೆ ಅಂತ ಅದಿದ್ದೇ ಇರುತ್ತೆ. ಬೇಕಾದರೆ ನಾವು ಒಂದು ಸರಿ ಯೋಚನೆ ಮಾಡಿ ನೋಡ್ಬೋದು, ಆ ರೀತಿ ಇದೆಯಾ ಇಲ್ವಾ ಅಂತ. ಹೇಗೆ ಅಂತಂದರೆ, ಕೆಲವರಿಗೆ ತುಂಬ ಫಾಸ್ಟಾಗಿ ಓಡೋದಕ್ಕಾಗಲ್ಲ, ಕೆಲವರಿಗೆ ತುಂಬ ಊಟ ಮಾಡೋಕ್ಕಾಗಲ್ಲ, ಕೆಲವರಿಗೆ ಭಾರವನ್ನು ಎತ್ತಕ್ಕಾಗಲ್ಲ, ಕೆಲವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ರೋಗ ಇರುತ್ತೆ, ಅಷ್ಟು ನೋವು ಅನುಭವಿಸ್ತಾ ಇರ್ತಾರೆ. ಕೆಲವರಿಗೆ ಓದಿರೋದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿ ಅನೇಕ ಉದಾಹರಣೆಗಳು ಬೇಕಾದಷ್ಟು ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನೀವು ಕೂಡ ಈ ರೀತಿ ಯಾವುದಾದ್ರೂ ಮನುಷ್ಯನನ್ನು ನೋಡಿದ್ದೀರಾ? ಅಂದರೆ ಯಾರಿಗೆ ಎಲ್ಲನೂ ಸಿಕ್ಬಿಟ್ಟಿರುತ್ತೋ, ಅವನಿಗೆ ಎಲ್ಲ ಒಂದು ಸಾಮರ್ಥ್ಯನೂ ಇರುತ್ತೋ ಅಂಥ ಒಬ್ಬ ವ್ಯಕ್ತಿಯನ್ನು ನೋಡಿದ್ದೀರಾ? ಇಲ್ಲ. ಯಾಕೆ ನೋಡಿದ್ದೀರಾ? ಇಲ್ಲ. ಅವನಲ್ಲಿ ಏನಾದರೂ ಒಂದು ನಿರ್ಬಲತೆ ಅನ್ನೋದು ಇದ್ದೇ ಇರುತ್ತೆ. ಮತ್ತು ನಾವು ನಮ್ಮ ಜೀವನದ ಆ ಒಂದು ನಿರ್ಬಲತೆಯನ್ನು ಜೀವನದ ಕೇಂದ್ರವನ್ನಾಗಿ ಮಾಡ್ಕೊಂಡು ಜೀವಿಸ್ತೀವಿ. ಈಗ ನನಗೇನೋ ಒಂದು ವೀಕ್ನೆಸ್ ಇದ್ದರೆ ಅದನ್ನೇ, ಅಥವಾ ನನಗೇನಾದರೂ ನ್ಯೂನ್ಯತೆ ಇದ್ದರೆ, ಕಣ್ಣಿಲ್ಲನೋ, ಕಾಲಿಲ್ಲ, ಕೈ ಇಲ್ಲ, ಏನೋ ಒಂದು, ನನಗೆ ಓಡೋಕ್ಕಾಗಲ್ಲ, ನನಗೆ ನೆನಪಿನ ಶಕ್ತಿ ಇಲ್ಲ ಅಂತ ನಮಗೇನಾದರೂ ಒಂದಿದ್ದರೆ ಅದನ್ನೇ ನಮ್ಮ ಜೀವನದ ಕೇಂದ್ರವನ್ನಾಗಿ ಮಾಡಿಕೊಂಡು ಜೀವಿಸ್ತಾ ಇರ್ತೀವಿ. ಆ ಕಾರಣದಿಂದ ಹೃದಯದಲ್ಲಿ ದುಃಖ ಮತ್ತು ಸಂತೋಷನೇ ಇಲ್ಲದೆ ಇರುವಂಥದ್ದು, ಆ ರೀತಿ ಇರ್ತೀವಿ ನಾವು. ಈಗ ಅದಕ್ಕೆ ಕಾರಣ ಏನು? ನನ್ನಲ್ಲಿ ಏನು ದುರ್ಬಲತೆ ಇದೆಯೋ ಅದನ್ನೇ ನಾನು ಕೇಂದ್ರವನ್ನಾಗಿ ಮಾಡ್ಕೊಂಡು ಜೀವಿಸೋದು. ಅಂದರೆ ಒಂದು ನ್ಯೂನ್ಯತೆಯನ್ನೇ ನಾನು ನನ್ನ ಜೀವನದ ಕೇಂದ್ರ ಮಾಡ್ಕೊಳ್ಳೋದು. ಅದರಿಂದ ನನಗೆ ದುಃಖನೇ ಸಿಗೋದು ಮತ್ತು ಸಂತೋಷ ಸಿಗೋದೇ ಇಲ್ಲ. ಸದಾ ನಿರ್ಬಲತೆ ಅನ್ನೋದು ಮನುಷ್ಯನಿಗೆ ಜನ್ಮದಿಂದ ಬರುತ್ತೆ ಅಥವಾ ಸಂಜೋಗದಿಂದ, ಅಂದರೆ ಯಾವುದೋ ಒಂದು ಕಾರಣದಿಂದ ನಮಗೆ ಬರುತ್ತೆ. ಆದರೆ ಆ ನಿರ್ಬಲತೆಯನ್ನು ಮನುಷ್ಯನ ಮನಸ್ಸು ತನ್ನ ಮರ್ಯಾದೆಯನ್ನಾಗಿ ಮಾಡಿಕೊಳ್ಳುತ್ತೆ. ಅಂದರೆ ಅದಿಲ್ಲದೆ ಇರೋದ್ರಿಂದಾನೇ ನನಗೆ ಮರ್ಯಾದೆ ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಅವನೇ ಯೋಚನೆ ಮಾಡಿಕೊಳ್ತಾನೆ. ಮತ್ತಿನ್ನೂ ಕೆಲವು ಮನುಷ್ಯರು ಹೀಗೂ ಇರ್ತಾರೆ. ಹೇಗೆ ಅಂತಂದರೆ, ಅವ್ರಿಗೇನಾದರೂ ಒಂದು ನಿರ್ಬಲತೆ ಇದ್ದರೆ ಅದನ್ನು ಅವರು ತಮ್ಮ ಪುರುಷಾರ್ಥದಿಂದ ಮತ್ತು ತಮ್ಮ ಶ್ರಮದಿಂದ ಆ ನಿರ್ಬಲತೆಯನ್ನೇ ಅವರು ಸೋಲಿಸ್ಬಿಡ್ತಾರೆ. ಅಂದರೆ ಇದೇನೂ ಅಲ್ಲ ಅಂತ ನಾವು ಅದನ್ನು ಬೇಕಾದಷ್ಟು ನೋಡಿದ್ದೀವಿ. ಕೆಲವರಿಗೆ ಕಾಲೇ ಇರೋದಿಲ್ಲ, ಆದರೂ ಅವ್ರು ಎಷ್ಟು ಸಾಧನೆ ಮಾಡಿರ್ತಾರೆ. ಕೈಯೇ ಇರೋದಿಲ್ಲ, ಆದರೂ ಕೂಡ ಅವರು ಸಾಧನೆ ಮಾಡಿರ್ತಾರೆ. ಈ ರೀತಿ ನಾವು ಬೇಕಾದಷ್ಟು ಜನರನ್ನು ನೋಡ್ತೀವಲ್ವ. ಯಾಕೆ? ಅವರು ಅವರ ನಿರ್ಬಲತೆಯನ್ನೇ ತಮ್ಮ ಪುರುಷಾರ್ಥ ಅಂತ ಮಾಡಿಕೊಂಡು ಮತ್ತು ಶ್ರಮಪಟ್ಟು ಅದನ್ನು ಗೆಲ್ತಾರೆ ಹೊರತು ಅದರಿಂದ ನೋವನ್ನು ಪಡೆಯೋದಿಲ್ಲ. ಅವರು ಇನ್ನೂ ತುಂಬ ಚೆನ್ನಾಗಿ ಎತ್ತರವಾಗಿ ಬೆಳೆದಿರ್ತಾರೆ. ಇಲ್ಲಿ ಭಗವಂತ ಹೇಳ್ತಾನೆ, ಅವರಲ್ಲಿ ಮತ್ತು ಇನ್ನು ಬೇರೆಯವರು ಇರ್ತಾರಲ್ಲ, ಅವರಲ್ಲಿ ಏನಾದರೂ ಭೇದ ಇದೆಯಾ? ಅವ್ರಿಗೇನೋ ಒಂದು ನಿರ್ಬಲತೆ ಅನ್ನೋದಿದೆ ಅಷ್ಟೇ. ಅವ್ರಿಗೂ ಬೇರೆಯವ್ರಿಗೂ ಏನೂ ಭೇದ ಇಲ್ಲ. ನೀವೇನಾದರೂ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾನೆ. ಇದಕ್ಕೆ ಉತ್ತರ ಏನು ಅಂತಂದರೆ ತುಂಬ ಸರಳವಾಗಿದೆ. ಯಾವ ವ್ಯಕ್ತಿ ನಿರ್ಬಲತೆಯಿಂದ ಪರಾಜಿತನಾಗೋದಿಲ್ವೋ, ಯಾರು ಪುರುಷಾರ್ಥವನ್ನು ಮಾಡುವಂಥ ಸಾಹಸವನ್ನು ಹೃದಯದಲ್ಲಿ ಇಟ್ಕೊಂಡಿರ್ತಾನೋ ಅವನು ಆ ನಿರ್ಬಲತೆಯನ್ನು ದಾಟ್ಕೊಂಡು ಹೋಗ್ಬಿಡ್ತಾನೆ. ಅಂದರೆ ಅರ್ಥ ಏನು? ನಮ್ಮಲ್ಲಿರುವಂಥ ಏನಾದರೂ ಒಂದು ನಿರ್ಬಲತೆಯನ್ನು ನಾವು ಅಸ್ತ್ರವಾಗಿ ಬಳಸ್ಕೋಬೇಕು. ಅದನ್ನು ಮೆಟ್ಟಿ ನಿಲ್ಲುವ ಹಾಗೆ ಆಗ್ಬೇಕು ನಾವು, ಆಯಿತಾ? ಅದ್ರಿಗೇನೋ ಒಂದು ಸಾಧನೆಯನ್ನು ಮಾಡಬೇಕು. ಅದನ್ನು ನಮ್ಮ ಮೈಂಡಿಂದ ತೆಗೆದಾಕ್ಬಿಡಬೇಕು. ನನಗೆ ಆ ನಿರ್ಬಲತೆ ಇದೆ ಅಂತ ಅದನ್ನು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಅವನು ದುಃಖದಿಂದ ದೂರ ಆಗ್ತಾನೆ. ಭಗವಂತ ಖಂಡಿತವಾಗ್ಲೂ ಕೂಡ ನಿರ್ಬಲತೆಯನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಮರ್ಯಾದೆಯನ್ನು ಮನುಷ್ಯನ ಮನಸ್ಸೇ ನಿರ್ಮಾಣವನ್ನು ಮಾಡುತ್ತೆ. ಈಗ ಏನೋ ಒಂದು ಕೊಟ್ಟಿರ್ತಾನೆ, ಅದನ್ನು ಮೈಂಡಲ್ಲಿ ಹಾಕ್ಕೊಂಡು ಅದ್ರ ಬಗ್ಗೆ ಕೋರ್ಗೋದು, ಅದರಲ್ಲಿ ದುಃಖ ಪಡೋದು, ಇದೆಲ್ಲ ಮಾಡೋದು ಯಾರು? ನಾವು. ಅಂದರೆ ಭಗವಂತ ನಿರ್ಬಲತೆಯನ್ನು ಖಂಡಿತವಾಗ್ಲೂ ಕೊಡ್ತಾನೆ ಅಂತ ಅವನೇ ಹೇಳಿದ್ದಾನೆ. ಏನು? ಈಗ ಈ ಒಬ್ಬೊಬ್ರಿಗೊಂದೊಂದು ಏನಾದರೂ ಒಂದು ನ್ಯೂನ್ಯತೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದನ್ನು ಗೆಲ್ಲೋದು ಹೇಗೆ ಅನ್ನೋದನ್ನು ತಿಳ್ಕೋಬೇಕು. ಅದನ್ನು ನಮ್ಮ ಜೀವನದಲ್ಲಿ ನಮ್ಮ ಪುರುಷಾರ್ಥಕ್ಕೋಸ್ಕರ ಅದನ್ನು ತುಂಬ ಕಷ್ಟಪಟ್ಟು ಆ ನಿರ್ಬಲತೆಯನ್ನು ನಾವು
ಸೋಲಿಸೋ ಪ್ರಯತ್ನ ಮಾಡಬೇಕೇ ಹೊರತು ಅದನ್ನೇ ಮನಸ್ಸಲ್ಲಿ ಹಾಕ್ಕೊಂಬಿಟ್ಟು ಸದಾ ಅದ್ರ ಬಗ್ಗೆನೇ ಚಿಂತನೆ ಮಾಡಿಕೊಂಡು ಅಯ್ಯೋ ನನಗೆ ಹಿಂಗಾಗೋಯ್ತು, ನನಗಾಗೋದಿಲ್ವಲ್ಲ, ನಂಗೆ ಮಾಡೋಕ್ಕಾಗಲ್ಲ, ಅದಾಗಲ್ಲ ಇದಾಗಲ್ಲ ಅಂದ್ಕೊಂಡು ನಾವು ನಮ್ಮಲ್ಲಿರುವಂಥ ನಿರ್ಬಲತೆಯನ್ನೇ ನಮ್ಮ ಕೇಂದ್ರವನ್ನಾಗಿ ಯಾವತ್ತೂ ಮಾಡಿಕೊಳ್ಬಾರ್ದು. ಅದನ್ನು ನಮ್ಮ ಪುರುಷಾರ್ಥದಿಂದ ಶ್ರಮದಿಂದ ಗೆಲ್ಲುವಂಥ ಪ್ರಯತ್ನವನ್ನು ಮಾಡಬೇಕು. ಈಗ ಮಹಾಭಾರತದಲ್ಲಿ ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದರೆ ಧೃತರಾಷ್ಟ್ರ. ಅವನಿಗೆ ಕಣ್ಣಿರೋದಿಲ್ಲ, ಹುಟ್ಟಿನಿಂದಾನೇ ಅವನು ಕಣ್ಣನ್ನು ಕಳ್ಕೊಂಡಿರ್ತಾನೆ. ಅಂದರೆ ಅವನು ಹುಟ್ಟಿನಿಂದಾನೇ ಅಂಧ ಅಲ್ವಾ, ಅದನ್ನೇ ಅವನು ಕೇಂದ್ರವನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಹುಟ್ಟಿನಿಂದ ನಾನು ಕುರುಡ ಆಗ್ಬಿಟ್ಟಿದ್ದೀನಿ, ನನಗೆ ರಾಜ್ಯ ಸಿಗೋದಿಲ್ಲ, ನನಗೆ ಹೀಗೆ ಹಾಗೆ ಅಂತಂದ್ಬಿಟ್ಟು ಅವನು ಅದನ್ನೇ ತನ್ನ ಜೀವನದ ಒಂದು ಕೇಂದ್ರವನ್ನಾಗಿ ಮಾಡಿಕೊಂಡು ಹೃದಯಕ್ಕೆ ಕಷ್ಟನೂ ಕೊಟ್ಕೊಳ್ತಾನೆ ಮತ್ತು ನೋವನ್ನು ಕೊಟ್ಕೊಳ್ತಾನೆ. ಮತ್ತು ಮನಸ್ಸನ್ನು ಕೆಡಿಸ್ಕೊಂಡು ಏನು ಯೋಚನೆ ಮಾಡ್ತಾನೆ, ತನಗೆ ಯಾರೂ ಮರ್ಯಾದೆ ಕೊಡಲ್ಲ ಹಾಗೆ ಹೀಗೆ ಅಂತ. ಎಲ್ಲರೂ ಅವನಿಗೇನು ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು ಎಲ್ಲ ಕೊಡ್ತಾ ಇರ್ತಾರೆ. ಆದರೆ ಅವನ ಮನಸ್ಸನ್ನು ಅವನೇ ಕೆಡಿಸ್ಕೊಂಡಿರೋ ಕಾರಣದಿಂದ ಅವನು ಆ ರೀತಿ ಯೋಚನೆ ಮಾಡ್ತಾನೆ. ನನಗೆ ಯಾರೂ ಮರ್ಯಾದೆ ಕೊಡಲ್ಲ, ನಾನು ಇವ್ರಿಗೆಲ್ಲ ಬೇಕಾಗಿಲ್ಲದೆ ಇರೋನು, ಹಾಗೆ ಹೀಗೆ ಅಂತ ಅವರೆಲ್ಲ ಆ ರೀತಿ ಯೋಚನೆ ಮಾಡ್ಕೊಳ್ತಾನಲ್ಲ, ಅದರಿಂದ ಅವನ ಜೀವನವನ್ನು ನರಕವನ್ನಾಗಿ ಮಾಡ್ಕೊಳ್ತಾನೆ. ಅವನಿನ್ನೂ ಬೇರೆ ರೀತಿ ಅವನು ಇರ್ಬೋದಾಗಿತ್ತು. ಅದನ್ನೇ ಅವನು ಕೇಂದ್ರವನ್ನಾಗಿ ಮಾಡಿಕೊಂಡ ಕಾರಣದಿಂದ ಅವನ ಮನಸ್ಸು ಕೆಡಿಸ್ಕೊಂಡು ಬೇರೆಯವರು ನನಗೆ ಮರ್ಯಾದೆ ಕೊಡೋದಿಲ್ಲ, ನನ್ನನ್ನು ಕೀಳಾಗಿ ನೋಡ್ತಾರೆ, ಆ ರೀತಿಯೆಲ್ಲ ಯೋಚನೆ ಮಾಡಿ ಕೊರಗಿ ತನ್ನ ಜೀವನವನ್ನು ತಾನು ನರಕವನ್ನಾಗಿ ಮಾಡಿಕೊಳ್ಳುವಂಥ ಒಂದು ಉದಾಹರಣೆಯನ್ನು ನಾವು ಮಹಾಭಾರತದಿಂದ ತಿಳ್ಕೊಬೋದು. ಸೊ ಈ ರೀತಿ ನಮ್ಮಲ್ಲಿ ಏನಾದರೂ ಒಂದು ನಿರ್ಬಲತೆ ಅನ್ನೋದಿದ್ದರೆ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರದು, ಆಯಿತಾ. ನಮ್ಮ ಕರ್ತವ್ಯ ಕರ್ಮಗಳು ಏನಿದೆಯೋ ಅದನ್ನು ಮಾಡಬೇಕು ಮತ್ತು ಅದನ್ನು ಛಲದಿಂದ ನಾವು ಅದನ್ನು ನನ್ನ ಒಂದು ಏಳಿಗೆಗೆ ಅದನ್ನು ಬಳಸ್ಕೊಳ್ಬೇಕೇ ಹೊರತು ಅದನ್ನೇ ನಾವು ಮನಸ್ಸಲ್ಲಿಟ್ಕೊಂಡು ಇನ್ನೂ ಕೀಳು ಮಟ್ಟಕ್ಕೆ ಹೋಗಬಾರ್ದು. ನಾವು ಅದನ್ನು ಮೆಟ್ಟಿ ನಿಲ್ಲುವಂಥದ್ದನ್ನು ಏನಾದರೂ ಒಂದು ಸಾಧನೆಯ ಕಡೆ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕು. ಯಾಕಂದರೆ ಈ ಮನಸ್ಸಿನಿಂದ ನಾವು ಯೋಚನೆ ಮಾಡಿನೇ ಆ ರೀತಿಯೆಲ್ಲ ನಾವು ಮಾಡ್ಕೊಳ್ಳೋದು, ನಮ್ಮ ಮರ್ಯಾದೆಯನ್ನು ನಾವೇ ಕಳ್ಕೊಳ್ತೀವಿ ನಾವೇ ಮಾಡೋ ಕೆಲಸದಿಂದ, ಆಯಿತಾ. ನಾವು ಆ ರೀತಿ ಯೋಚನೆ ಮಾಡೋದನ್ನು ಬಿಟ್ಟು ಬೇರೆ ರೀತಿ ನಾವು ಅದನ್ನು ಯೋಚನೆ ಮಾಡಬೇಕು. ನನ್ನ ಶ್ರಮವನ್ನು ಹಾಕಿ ಮತ್ತು ನಾನು ಏನು ಮಾಡಬೇಕೋ ಆ ಗುರಿಯ ಕಡೆ ನಮ್ಮ ಮನಸ್ಸನ್ನು ತೊಡಗಿಸಿದಾಗ ಯಾವುದೇ ನಿರ್ಬಲತೆ ಕೂಡ ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಹರೇ ಕೃಷ್ಣ.